ನೆವರ್ ಡೂ ದಿಸ್ ಮಿಸ್ಟೇಕ್ ವೈಲ್ ಈಟಿಂಗ್. ಊಟ ತಿನ್ನೋವಾಗ ಈ ತಪ್ಪನ್ನು ಮಾಡಬೇಡಿ. ನೋಡಿ, ಒಂದು ಬ್ಲೆಂಡರನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಬ್ಲೆಂಡರ್ ತುಂಬ ನಾವು ಅನ್ನ, ಬೇಳೆ, ಕಾಳು, ಹಣ್ಣು, ತರಕಾರಿ ಎಲ್ಲ ತುಂಬ ಹಾಕಿ ತುಂಬಿಸಿ ಬ್ಲೆಂಡ್ ಮಾಡಿದ್ರೆ ವಿಲ್ ಇಟ್ ವರ್ಕ್? ನೋ. ಹಾಗೆಯೇ ಒಂದು ವಾಷಿಂಗ್ ಮಿಷಿನ್ ತುಂಬ ನಾವು ಬಟ್ಟೆ ಹಾಕಿ ರನ್ ಮಾಡಿದ್ರೆ ವಿಲ್ ಇಟ್ ವರ್ಕ್? ನೋ. ಹಾಗೆಯೇ ನಮ್ಮ ಹೊಟ್ಟೆ ಸಹ. ಹೊಟ್ಟೆ ತುಂಬ ಹೊಟ್ಟೆ ಬಿರಿಯೋ ಹಾಗೆ ತಿಂದರೆ ಹೊಟ್ಟೆಗೆ ಜೀರ್ಣಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸೊ ಯಾವತ್ತೂ ನಾವು 50% ಮಾತ್ರ ಫುಡ್ ತೊಗೋಬೇಕು. ಇನ್ನು 25% ನಾವು ಕುಡಿಯುವಂಥ ನೀರಿಗೆ 25% ಎಂಟಿ ಸ್ಪೇಸ್ ಇರಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಸ್ಟ್ 25% ಭಾಗ ಖಾಲಿ ಇರಬೇಕು. ಸೊ ನಾವು ಊಟ ತಿನ್ನುವಾಗ ಏನಾಗುತ್ತೆ, ಸಾಮಾನ್ಯ ನಮ್ಮ ಹಿರಿಯರು ಹೇಳ್ತಾರೆ, ತೇಗ್ ಬಂದರೆ ಹೊಟ್ಟೆ ತುಂಬಿದೆ ಅಂತ ಅರ್ಥ ಅಂತ. ಹೊಟ್ಟೆ ತೃಪ್ತಿಯಾಗಿದ್ದರೆ, ಹೊಟ್ಟೆ ತುಂಬಿದರೆ ಆಟೋಮೆಟಿಕ್ಕಾಗಿ ನಿಮಗೆ ತೇಗ್ ಬರುತ್ತೆ, ಬರ್ಪ್ ಬರುತ್ತೆ. ಆ ಎಂಟಿ ಸ್ಪೇಸ್ ಇಲ್ಲ ಅಂದರೆ ತೇಗು ಸಹ ಬರೋದಿಲ್ಲ. ಹಾಗಾಗಿ ನೆಕ್ಸ್ಟ್ ಟೈಮ್ ಊಟ ಮಾಡುವಾಗ ಹೊಟ್ಟೆ ತುಂಬ ತಿಂದಿರ ನೋಡ್ಕೊಳ್ಳಿ. ಓವರ್ ಈಟಿಂಗ್ ಇಸ್ ಈಕ್ವಲ್ ಟು ಪುವರ್ ಡೈಜೆಷನ್, ಗ್ಯಾಸ್, ಅಸಿಡಿಟಿ, ಬ್ಲೋಟಿಂಗ್, ಹೆವಿನೆಸ್. ಎಷ್ಟೋ ಜನ ನಮ್ಮಲ್ಲಿ ಅಗತ್ಯಕತೆಗಿಂತ ಮೀರಿ ನಾವು ಊಟ ತಿಂತಿದ್ದೀವಿ. ಊಟ ತಿಂದಿರ್ತೀವಿ, ಹೊಟ್ಟೆನೂ ತುಂಬಿರುತ್ತೆ, ಆದರೆ ಇನ್ನೆಲ್ಲೋ ಹೊರಗಡೆ ಹೋದಾಗ ಏನೋ ಚೆನ್ನಾಗಿ ಅನಿಸುತ್ತೆ, ರುಚಿಕರವಾಗಿ ಅನಿಸುತ್ತೆ, ಮತ್ತೆ ತಿಂತೀವಿ. ಸೊ ನೆಕ್ಸ್ಟ್ ಟೈಮ್ ಹಸಿದಾಗ ಮಾತ್ರ ಊಟ ತಿನ್ನಿ, ಅದೇ ಆರೋಗ್ಯದ ಗುಟ್ಟು. ಇಫ್ ಯು ವಾಂಟ್ better digestion and energy, follow 25% empty rule. Save this reel and share it with someone who overeats. Thank you.